ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ದ ಡೋರ್ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಹಾರರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಮಿತ್ರ ಅಂದ್ರೆ ಭಾವನಾ ಒಬ್ಬಳು ಆರ್ಕಿಟೆಕ್ಟ್. ಒಂದು ದಿನ ಈ ಮಿತ್ರಳ ತಂದೆ ಈಕೆಗೆ ಫೋನ್ ಮಾಡಿ ಏನನ್ನೋ ಹೇಳ್ಬೇಕು ಅನ್ನೋಷ್ಟರಲ್ಲಿ ಆತ ತುಂಬಾನೇ ನಿಗೂಢವಾಗಿ ಸತ್ತೋಗಿರ್ತಾನೆ. ಇದಾದ ನಂತರ ಮಿತ್ರ ಹ್ಯಾಂಡಲ್ ಮಾಡ್ತಿದ್ದ ಪ್ರಾಜೆಕ್ಟ್ ನ ಸೈಟ್ ನಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದ ಜನಗಳು ಒಬ್ಬರಾದ ಮೇಲೊಬ್ಬರಂತೆ ತುಂಬಾನೇ ನಿಗೂಢವಾಗಿ ಸಾಯೋದಕ್ಕೆ ಶುರು ಮಾಡ್ತಾರೆ. ಅಷ್ಟಕ್ಕೂ ಮಿತ್ರಳ ತಂದೆಗೆ ಏನಾಯ್ತು, ಮಿತ್ರ ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಯಾಕೆ ಅಲ್ಲಿ ಕೆಲಸ ಮಾಡ್ತಿದ್ದ ಕೆಲಸಗಾರರು ತುಂಬಾನೇ ನಿಗೂಢವಾಗಿ ಸಾಯ್ತಿದ್ರು. ಮಿತ್ರ ಇದನ್ನೆಲ್ಲ ಕಂಡುಹಿಡಿತಾಳ ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಅಡ್ವೊಕೇಟ್ ಆಗಿರುವ ರತ್ನಂ ಎಂಬಾತ ತನ್ನ ಮಗಳು ಮಿತ್ರಕ್ಕೆ ಪದೇ ಪದೇ ಕಾಲ್ ಮಾಡ್ತಿರ್ತಾನೆ. ಆದ್ರೆ ಇವನ ಮಗಳು ಮಿತ್ರ ಮೋಸ್ಟ್ಲಿ ಬ್ಯುಸಿ ಆಗಿದ್ಲು ಅನ್ಸುತ್ತೆ. ಈತ ಎಷ್ಟೇ ಕಾಲ್ ಮಾಡಿದ್ರು ಕೂಡ ಆಕೆ ಪಿಕ್ಕೆ ಮಾಡೋದಿಲ್ಲ. ಆಗಲೇ ರಾತ್ರಿ ಆಗಿದ್ದ ಕಾರಣ ಸರಿ ಅಂತ ರತ್ನಂ ತನ್ನ ಗಾಡಿಯಲ್ಲಿ ಮನೆ ಕಡೆ ಹೊರಡ್ತಾನೆ. ಆಗ ಇದಕ್ಕಿದ್ದ ಹಾಗೆ ಇವನ ಮೇಲೆ ಮಾತ್ರನೇ ಮಳೆ ಬರ್ತಿರುವ ರೀತಿ ನಮ್ಗೆ ಕಾಣಿಸುತ್ತೆ. ರತ್ನಂ ಸ್ಕಿಡ್ ಆಗಿ ಕೆಳಗಡೆ ಬೀಳ್ತಿದ್ದ ಹಾಗೆ ಇವನ ಮೈಯೆಲ್ಲ ಫ್ರೀಸ್ ಆಗಿ ಆತ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಕೆಲವು ದಿನಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಮಿತ್ರ ತನ್ನ ತಂದೆಯನ್ನ ಕಳೆದುಕೊಂಡು ತುಂಬಾನೇ ದುಃಖದಲ್ಲಿರ್ತಾಳೆ. ತನ್ನ ತಂದೆ ಸಾಯೋದಕ್ಕೂ ಮುಂಚೆ ಅಷ್ಟೊಂದು ಬಾರಿ ಕಾಲ್ ಮಾಡಿದ್ರು ಕೂಡ ಅವರ ಜೊತೆ ಮಾತನಾಡೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅಂತ ಅದೇ ಗಿಲ್ಟ್ ಫೀಲ್ ಇರುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಮಿತ್ರ ತನ್ನ ತಂದೆಯ ಫ್ರೆಂಡೇ ಆಗಿದ್ದ ವೇಲ್ ಮುರುಗನ್ ನ ಕಂಪನಿಯಲ್ಲಿ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಮಿತ್ರ ತುಂಬಾ ದಿನಗಳಿಂದ ಕೆಲಸಕ್ಕೆ ಬರ್ತಿಲ್ಲ ಅಂತ ಗೊತ್ತಾಗಿ ವೇಲ್ ಮುರುಗನ್ನೇ ಮನೆಗೆ ಬರ್ತಾನೆ. ಮಿತ್ರಗೆ ಸಮಾಧಾನ ಮಾಡಿ ಅಟ್ಲೀಸ್ಟ್ ನೀನು ಕೆಲಸಕ್ಕಾದ್ರೂ ಬಂದ್ರೆ ನಿನ್ನ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ ಮೋಟಿವೇಟ್ ಮಾಡ್ತಾನೆ. ಮಿತ್ರ ಕೂಡ ಸರಿ ಅಂತ ಮರುದಿನವೇ ಕೆಲಸಕ್ಕೆ ವಾಪಸ್ ಹೋಗ್ತಾಳೆ. ಸ್ನೇಹಿತರೆ, ಈ ಮಿತ್ರಗೆ ಕಂಪನಿ ಕಡೆಯಿಂದ ಒಂದು ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ. ಇವಳಿದ್ದ ರೂಮ್ ನಲ್ಲಿ ಮರಿಯಾ ಎಂಬ ಮತ್ತೊಬ್ಬಳು ಹುಡುಗಿ ಕೂಡ ಇರ್ತಾಳೆ. ಆದ್ರೆ ವಿಚಿತ್ರ ಕ್ಯಾರೆಕ್ಟರ್ ನ ಹುಡುಗಿಯಾಗಿದ್ದ ಮರಿಯಾ ಮಿತ್ರಳ ಜೊತೆ ಯಾವತ್ತೂ ಕೂಡ ಸರಿಯಾಗಿ ಮಾತನಾಡಿರೋದಿಲ್ಲ. ಮಿತ್ರ ಆಫೀಸ್ಗೆ ಬರ್ತಿದ್ದ ಹಾಗೆ ವೇಲು ಮುರುಗನ್ ಆಕೆಯನ್ನ ಕ್ಯಾಬಿನ್ಗೆ ಕರೀತಾನೆ. ಮಿತ್ರ, ನಮ್ಮ ಕಂಪನಿ ಚೆನ್ನೈನ ಔಟ್ಸ್ಕರ್ಟ್ ನಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿರೋದು ನಿನಗೂ ಕೂಡ ಗೊತ್ತಿದೆ ಅಲ್ವಾ. ನಾವು ಬಿಲ್ಡಿಂಗ್ ಗಳನ್ನ ಕಟ್ಬೇಕು ಅಂತ ಪ್ಲಾನ್ ಮಾಡ್ತಿರುವ ಆ ಜಾಗದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ. ಸದ್ಯ ನಾವು ಆ ಟೆಂಪಲ್ ಅನ್ನ ಡೆಮಾಲಿಷ್ ಮಾಡಿ ನಮ್ಮ ಬಿಲ್ಡಿಂಗ್ ಅನ್ನ ಕಟ್ಟಿದ ನಂತರ ಪಕ್ಕದಲ್ಲೇ ಅದೇ ರೀತಿಯ ಒಂದು ದೇವಸ್ಥಾನವನ್ನ ಕಟ್ಟಿಸೋಣ. ಸೊ ಇನ್ಮೇಲಿಂದ ಆ ಬಿಲ್ಡಿಂಗ್ ಹಾಗೂ ಆ ದೇವಸ್ಥಾನದ ಜವಾಬ್ದಾರಿ ನಿಂದೆ ಅಂತ ಹೇಳ್ತಾನೆ. ಸರಿ ಅಂತ ಮಿತ್ರ ಆ ಬಿಲ್ಡಿಂಗ್ ಹಾಗೂ ದೇವಸ್ಥಾನದ ಡಿಸೈನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಮಿತ್ರ ತಮ್ಮ ಪ್ರಾಜೆಕ್ಟ್ ನಡೆಯುತ್ತಿರುವ ಆ ಸೈಟ್ ಗೆ ಹೋಗ್ತಾಳೆ. ಅಲ್ಲಿಗೆ ಹೋಗ್ತಿದ್ದ ಹಾಗೇನೆ ಆ ಕಾಂಟ್ರಾಕ್ಟರ್ ಮಿತ್ರಳ ಬಳಿ ಬಂದು, ಮೇಡಮ್, ಈ ಪ್ರಾಜೆಕ್ಟ್ ನಲ್ಲಿ ನನ್ಗೇನು ಕೂಡ ಲಾಭ ಸಿಗ್ತಿಲ್ಲ. ದಯವಿಟ್ಟು ನಿಮ್ಮ ಬಾಸ್ಗೆ ಹೇಳಿ ಈ ಕಾಂಟ್ರಾಕ್ಟ್ ನ ಬಜೆಟ್ ಅನ್ನ ಜಾಸ್ತಿ ಮಾಡಿಸಿ, ಇಲ್ಲ ಅಂದ್ರೆ ನನಗೆ ಈ ಪ್ರಾಜೆಕ್ಟ್ ಕಂಟಿನ್ಯೂ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಮೇಡಮ್ ಅಂತ ಹೇಳುತ್ತಿರುವಾಗಲೇ ಬಿಲ್ಡಿಂಗ್ ನ ಮೇಲ್ಗಡೆಯಿಂದ ಒಬ್ಬ ವರ್ಕರ್ ಕೆಳಗಡೆ ಬಿದ್ದು ಸತ್ತು ಹೋಗ್ತಾನೆ. ತಕ್ಷಣವೇ ಅಲ್ಲಿಗೆ ಬಂದ ಅವನ ಕೋ ವರ್ಕರ್ಸ್ ಅವನನ್ನ ಆಸ್ಪತ್ರೆಗೆ ಸಾಗಿಸೋಣ ಅಂತ ನೋಡ್ತಿರುವಾಗಲೇ ಆತ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಮೇಡಮ್, ನೋಡಿದ್ರಲ್ಲ, ಕಳೆದ 1 ತಿಂಗಳಲ್ಲೇ ಇದು 5ನೇ ಸಾವು. ಅದೇನಾಗುತ್ತೋ ಗೊತ್ತಿಲ್ಲ, ಕೆಲಸ ಮಾಡ್ತಿದ್ದ ಕೆಲಸಗಾರರು ಇದ್ದಕ್ಕಿದ್ದ ಹಾಗೆ ಬಿಲ್ಡಿಂಗ್ ನ ಮೇಲಿನಿಂದ ಕೆಳಗಡೆ ಬಿದ್ದು ಸತ್ತು ಹೋಗ್ತಾರೆ. ಈ ಎಲ್ಲ ಕೆಲಸಗಾರರನ್ನ ನಾನೇ ಕರೆದುಕೊಂಡು ಬಂದಿರೋ ಕಾರಣ ಅವರ ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನ ನಾನೇ ಕೊಡಬೇಕು. ಅದಕ್ಕೆ ಮಿತ್ರ, ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ, ನಾನು ಬಾಸ್ನ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅಷ್ಟರಲ್ಲೇ ಲೇಟ್ ನೈಟ್ ಆಗಿದ್ದ ಕಾರಣ ಯಾವುದೇ ಕ್ಯಾಬ್ ಆಗ್ಲಿ ಆಟೋ ಆಗ್ಲಿ ಸಿಗೋದಿಲ್ಲ. ತಕ್ಷಣ ತನ್ನ ಫ್ರೆಂಡ್ ಆಗಿದ್ದ ಒಬ್ಬ ರಿಪೋರ್ಟರ್ಗೆ ಕಾಲ್ ಮಾಡಿ ನನ್ನನ್ನ ಬಂದು ಪಿಕಪ್ ಮಾಡುವಂತ ರಿಕ್ವೆಸ್ಟ್ ಮಾಡ್ತಾಳೆ. ನಂತರ ತನ್ನ ಫ್ರೆಂಡ್ ಅಲ್ಲಿಗೆ ಬರೋವರೆಗೂ ವೇಟ್ ಮಾಡ್ತಿರೋಣ ಅಂತ ಅಲ್ಲೇ ಪಕ್ಕದಲ್ಲೇ ಇದ್ದ ಒಂದು ಹಳೆಯ ಬಸ್ ಸ್ಟಾಪ್ ನ ಬಳಿ ಹೋಗಿ ಕುಳಿತುಕೊಳ್ತಾಳೆ. ಸ್ವಲ್ಪ ಸಮಯದ ನಂತರ ಮಿತ್ರಗೆ ಯಾರೋ ಒಬ್ಬಳು ಮಹಿಳೆ ಅಳುತ್ತಿರುವ ರೀತಿ ಶಬ್ದ ಕೇಳಿಸುತ್ತೆ. ಆ ಶಬ್ದ ಯಾವ ದಿಕ್ಕಿಗೆ ಬರ್ತಿದ್ಯೋ ಆ ಕಡೆ ಹೋಗಿ ನೋಡಿದ್ರೆ ಒಬ್ಬಳು ಮಹಿಳೆ ಕುಳಿತು ಅಳುತ್ತಿರ್ತಾಳೆ. ಇನ್ನೇನು ಅಲ್ಲಿಗೆ ಹೋಗಿ ಆಕೆಯನ್ನ ಮಾತನಾಡಿಸ್ಬೇಕು ಅನ್ನೋಷ್ಟರಲ್ಲಿ ಆಕೆ ಇದ್ದಕ್ಕಿದ್ದ ಹಾಗೆ ಮಾಯವಾಗಿ ಬಿಡ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ರೌಂಡ್ಸ್ಗೆ ಅಂತ ಬಂದಿದ್ದ ಪೊಲೀಸ್ ಆಫೀಸರ್ ವಿಕ್ರಮ್ ಮಿತ್ರಳನ್ನ ನೋಡಿ ಕರೀತಾನೆ. ಯಾರು ನೀವು ಇಷ್ಟೊತ್ತಲ್ಲಿ, ಅದು ಕೂಡ ಯಾರು ಇಲ್ಲದ ಜಾಗದಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ವಿಚಾರಿಸ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಮಿತ್ರಳ ಫ್ರೆಂಡ್, ಸಾರಿ ಸರ್, ಲೇಟ್ ಆಯ್ತು ಅಂತ ನನ್ಗೆ ಬಂದು ಪಿಕಪ್ ಮಾಡೋದಕ್ಕೆ ಹೇಳಿದ್ಲು. ನಾನೊಬ್ಬಳು ರಿಪೋರ್ಟರ್, ಈಕೆ ನನ್ನ ಫ್ರೆಂಡ್ ಅಂತ ಹೇಳಿ ಅಲ್ಲಿಂದ ಕರೆದುಕೊಂಡು ಹೋಗ್ತಾಳೆ. ಮನೆಗೆ ಹೋದ ನಂತರ ಊಟ ಮಾಡಿ ಮಿತ್ರ ಇನ್ನೇನೋ ಮಲಗಿಕೊಳ್ಬೇಕು ಅನ್ನೋಷ್ಟರಲ್ಲಿ ತನ್ನ ರೂಮ್ ನ ಒಳಗಡೆಯಿಂದ ಯಾರೊಬ್ಬಳು ಮಹಿಳೆ ಅಳ್ತಿರುವ ರೀತಿ ಶಬ್ದ ಕೇಳಿಸುತ್ತೆ. ಮೋಸ್ಟ್ಲಿ ತನ್ನ ಜೊತೆ ಇರುವ ರೂಮ್ ಮೇಟ್ ಮರಿಯಾನೆ ತನ್ನನ್ನ ಫ್ರಾಂಕ್ ಮಾಡ್ತಿರ್ಬೋದು ಅಂತ ಅಂದುಕೊಳ್ತಾಳೆ. ಆದ್ರೆ ಹೋಗಿ ಚೆಕ್ ಮಾಡಿದಾಗ ಮರಿಯಾ ಆಗಲೇ ಮಲಗಿಕೊಂಡಿರ್ತಾಳೆ. ಈಗ ಮಿತ್ರಗೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ಸಮಯದ ಮುಂಚೆ ಬಸ್ ಸ್ಟಾಪ್ ನ ಬಳಿ ಕೂಡ ಇದೇ ರೀತಿ ಅಳುವ ಶಬ್ದವನ್ನ ಕೇಳಿಸಿಕೊಂಡಿದ್ನಲ್ಲ ಅಂತ ಫ್ಲಾಶ್ ಆಗುತ್ತೆ. ಅದೇ ಸಮಯಕ್ಕೆ ಕರೆಂಟ್ ಹೋದ ಕಾರಣ ತನ್ನ ಮೊಬೈಲ್
ಮೊಬೈಲ್ನ ಫ್ಲಾಶ್ ಅನ್ನ ಆನ್ ಮಾಡಿಕೊಂಡು ಮನೆಯನ್ನೆಲ್ಲ ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅಷ್ಟರಲ್ಲೇ ಆಳುವ ಶಬ್ದ ಇದ್ದಕ್ಕಿದ್ದ ಹಾಗೆ ಸ್ಟಾಪ್ ಆಗಿಬಿಡುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಎಂದಿನಂತೆ ಮಿತ್ರ ರೆಡಿಯಾಗಿ ಆಫೀಸ್ಗೆ ಹೋಗ್ತಾಳೆ. ಹಿಂದಿನ ದಿನ ಆ ಕಾಂಟ್ರಾಕ್ಟರ್ ರಿಕ್ವೆಸ್ಟ್ ಮಾಡಿದ್ದಲ್ವಾ, ಅದೇ ರೀತಿ ಬಾಸ್ನ ಜೊತೆ ಮಾತನಾಡಿ ಅವನಿಗೆ ಕೊಟ್ಟಿದ್ದ ಬಜೆಟ್ ಅನ್ನ ಜಾಸ್ತಿ ಮಾಡಿಸ್ತಾಳೆ. ನಂತರ ಕೆಲಸ ಮುಗಿಸಿಕೊಂಡು ವಾಪಸ್ ಮನೆಗೆ ಬಂದಾಗ ಈ ಬಾರಿ ಮರಿಯಾ ಇದ್ದ ರೂಮ್ ನಿಂದ ಅಳುತ್ತಿರುವ ಶಬ್ದ ಕೇಳಿಸುತ್ತೆ. ತಕ್ಷಣವೇ ಆಕೆ ರೂಮ್ಗೆ ಹೋಗಿ ನೋಡಿದಾಗ ಮರಿಯಾಳ ಹಣೆಯಿಂದ ರಕ್ತ ಬರ್ತಿರುತ್ತೆ. ಸ್ನೇಹಿತರೆ, ಆಕ್ಚುಲಿ ಈ ಮರಿಯಾಗೆ ಸ್ಲೀಪ್ ವಾಕಿಂಗ್ ಪ್ರಾಬ್ಲಮ್ ಇರುತ್ತೆ. ತಕ್ಷಣವೇ ಮಿತ್ರ ಡಾಕ್ಟರ್ಸ್ ಅನ್ನ ಕರೆಸಿ ಆಕೆಗೆ ಟ್ರೀಟ್ಮೆಂಟ್ ಮಾಡಿಸ್ತಾಳೆ. ನಂತರ ಮರಿಯಾಳಿಗೆ ತುಂಬಾನೇ ಕೇರ್ ಮಾಡಿ ನೋಡಿಕೊಳ್ತಾಳೆ. ಹೀಗೆ ದಿನಗಳು ಕಳೆದಂತೆ ಮಿತ್ರ ಹಾಗೂ ಮರಿಯಾ ಒಬ್ಬರನ್ನೊಬ್ಬರು ಚೆನ್ನಾಗಿ ಮಾತನಾಡಿಸ್ತಾ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮಿತ್ರ ಆಫೀಸ್ಗೆ ಹೋಗಿ ಒಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಿದ್ದಾಗ ಒಬ್ಬಳು ತುಂಬಾನೇ ವಿಕಾರವಾಗಿದ್ದ ಹಾಗೂ ಸ್ಕೂಲ್ ಡ್ರೆಸ್ ಅನ್ನ ಹಾಕಿಕೊಂಡಿದ್ದ ಹುಡುಗಿ ಕಿಟಕಿಯ ಬಳಿ ನಿಂತಿರ್ತಾಳೆ. ಆ ಹುಡುಗಿಯನ್ನ ನೋಡ್ತಿದ್ದ ಹಾಗೆ ಮಿತ್ರ ಒಂದೇ ಸಾರಿ ಬೆಚ್ಚಿ ಬೀಳ್ತಾಳೆ. ಈಕೆ ಕಿರುಚಿಕೊಂಡಿದ್ದನ್ನ ನೋಡಿದ ಈಕೆ ಕೊಲೀಗ್ಸ್ ಬಂದು ನೋಡಿದಾಗ ಅಲ್ಯಾವ ಹುಡುಗಿ ಕೂಡ ಇರೋದೇ ಇಲ್ಲ. ಅವರೆಲ್ಲ ಮಿತ್ರಗೆ ನಿನ್ಗೆ ಮೋಸ್ಟ್ಲಿ ಭ್ರಮೆ ಇರಬೇಕು ಅಂತ ಸಮಾಧಾನ ಮಾಡ್ತಾರೆ. ಅದೇ ದಿನ ರಾತ್ರಿ ಮಿತ್ರ ಊಟ ಮಾಡಿ ತನ್ನ ಬೆಡ್ರೂಮ್ಗೆ ಬಂದು ಮಲಗಿಕೊಳ್ಬೇಕು ಅಂತ ಹೋಗ್ತಿರುವಾಗ ಶಾಕಿಂಗ್ಲಿ ಆಕೆ ರೂಮ್ ನಲ್ಲಿ 2 ಪ್ರೇತಾತ್ಮ ನಿಂತಿರೋದನ್ನ ನೋಡ್ತೀವಿ. ಅದರಲ್ಲಿ ಒಂದು ಮಹಿಳೆಯ ಪ್ರೇತಾತ್ಮ ಆಗಿದ್ರೆ ಮತ್ತೊಂದು ಹುಡುಗಿಯ ಪ್ರೇತಾತ್ಮ ಆಗಿರುತ್ತೆ. ತಕ್ಷಣವೇ ಮಿತ್ರ ಜೋರಾಗಿ ಕಿರುಚಿ ಬಿಡ್ತಾಳೆ. ಈಕೆ ಕಿರುಚಾಟವನ್ನ ಕೇಳಿದ ಮರಿಯಾ ತಕ್ಷಣವೇ ರೂಮ್ಗೆ ಓಡಿ ಬಂದು ನೋಡಿದ್ರೆ ಅಲ್ಯಾವ ಆತ್ಮ ಕೂಡ ಕಾಣಿಸೋದೇ ಇಲ್ಲ. ಸ್ನೇಹಿತರೆ, ಇದುವರೆಗೂ ಈ ಮಿತ್ರ ಭೂತ ಪ್ರೇತಗಳನ್ನ ನಂಬ್ತಿರೋದಿಲ್ಲ. ಆದ್ರೆ ತನ್ನ ಜೀವನದಲ್ಲಿ ನಡೀತಿರುವ ಈ ವಿಚಿತ್ರ ಘಟನೆಗಳನ್ನ ನೋಡಿ ಹೆದರಿಕೊಂಡು ಮರುದಿನ ಬೆಳಿಗ್ಗೆನೆ ಒಬ್ಬ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ನನ್ನ ಮನೆಗೆ ಕರೆಸ್ತಾಳೆ. ಆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಆಗಿದ್ದ ವಿಶ್ವ ಮನೆಯನ್ನೆಲ್ಲ ಸರ್ಚ್ ಮಾಡ್ತಾನೆ. ವಿಶ್ವಗೂ ಕೂಡ ಆ ಮನೆಯಲ್ಲಿ ಖಂಡಿತ ನೆಗೆಟಿವ್ ಎನರ್ಜಿ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ವಿಶ್ವ ಇದನ್ನೇ ಮಿತ್ರಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೋಗುವಷ್ಟರಲ್ಲಿ ಶಾಕಿಂಗ್ಲಿ ಮಿತ್ರಳ ಹಿಂದೆನೆ 2 ಆತ್ಮಗಳು ನಿಂತಿರೋದನ್ನ ನೋಡಿ ಅವನು ಕೂಡ ಹೆದರಿಕೊಂಡು ಬಿಡುತ್ತಾನೆ. ಆದ್ರೆ ಮ್ಯಾನೇಜ್ ಮಾಡ್ತಾ ಮಿತ್ರ ಈ ರೀತಿಯ ಘಟನೆಗಳು ನಿನ್ನ ಜೊತೆ ಯಾವಾಗಿನಿಂದ ನಡೀತಿದೆ ಅಂತ ಕೇಳ್ತಾನೆ. ಅದಕ್ಕೆ ಮಿತ್ರ ನನ್ನ ತಂದೆ ತೀರಿಕೊಂಡ ನಂತರ ವಾಪಸ್ ಕೆಲಸಕ್ಕೆ ಹೋದಾಗ ನನ್ನ ಬಾಸ್ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಅಸೈನ್ ಮಾಡಿದ್ರು. ಆ ಪ್ರಾಜೆಕ್ಟ್ ಅನ್ನ ಟೇಕಪ್ ಮಾಡಿದ ನಂತರ ಮೊದಲ ಬಾರಿಗೆ ಕಾಂಟ್ರಾಕ್ಟರ್ ಜೊತೆ ಮಾತನಾಡಬೇಕು ಅಂತ ಸೈಟ್ಗೆ ಹೋಗಿದ್ದೆ. ಆ ದಿನ ರಾತ್ರಿ ತುಂಬಾನೇ ಲೇಟ್ ಆಗಿದ್ದ ಕಾರಣ ವಾಪಸ್ ಬರೋದಕ್ಕೆ ಯಾವ ಕ್ಯಾಬ್ ಆಗ್ಲಿ ಆಟೋ ಆಗ್ಲಿ ಸಿಗ್ಲಿಲ್ಲ. ನನ್ನನ್ನ ಪಿಕಪ್ ಮಾಡೋದಕ್ಕೆ ನನ್ನ ರಿಪೋರ್ಟರ್ ಫ್ರೆಂಡ್ಗೆ ಹೇಳಿ ಅಲ್ಲೇ ಇದ್ದ ಒಂದು ಹಳೆಯ ಬಸ್ ಸ್ಟಾಪ್ ನ ಬಳಿ ಹೋಗಿ ಕುಳಿತುಕೊಂಡೆ. ಸ್ವಲ್ಪ ಸಮಯದ ನಂತರ ಆ ಬಸ್ ಸ್ಟಾಪ್ ಬಳಿ ಯಾರೊಬ್ಬಳು ಮಹಿಳೆ ಕುಳಿತುಕೊಂಡು ಅಳ್ತಿರುವ ರೀತಿಯ ಶಬ್ದ ಕೇಳಿಸ್ತು. ತಕ್ಷಣವೇ ಆಕೆ ಬಳಿ ಹೋಗಿ ಮಾತನಾಡಬೇಕು ಅನ್ನೋಷ್ಟರಲ್ಲಿ ಆಕೆ ಇದ್ದಕ್ಕಿದ್ದ ಹಾಗೆ ಮಾಯಾಗಿ ಬಿಟ್ಲು. ಇದಾದ ನಂತರವೇ ನನ್ನ ಜೀವನದಲ್ಲಿ ತುಂಬಾನೇ ವಿಚಿತ್ರ ಘಟನೆಗಳು ನಡೀತಿವೆ ಅಂತ ಹೇಳ್ತಾಳೆ. ವಿಶ್ವ ಸರಿ, ಆ ದಿನ ನೀನು ಕುಳಿತುಕೊಂಡಿದ್ದಲ್ಲ ಆ ಹಳೆಯ ಬಸ್ ಸ್ಟಾಪ್ ಅನ್ನ ತೋರಿಸುವಂತ ಆಕೆಯನ್ನ ಕರೆದುಕೊಂಡು ಬರ್ತಾನೆ. ಆದ್ರೆ ಶಾಕಿಂಗ್ಲಿ ಮಿತ್ರ ಯಾವ ಹಳೆಯ ಬಸ್ ಸ್ಟಾಪ್ ಅಂತ ಹೇಳಿದ್ಲೋ ಅಲ್ಲಿ ನೋಡಿದ್ರೆ ಒಂದು ಹೊಸ ಬಸ್ ಸ್ಟಾಪ್ ಇರುತ್ತೆ. ಇದನ್ನ ನೋಡಿದ ಮಿತ್ರಕೇನೆ ತುಂಬಾನೇ ಶಾಕ್ ಆಗುತ್ತೆ. ಇದನ್ನೆಲ್ಲ ನೋಡಿದ ವಿಶ್ವ ಖಂಡಿತ ನಿಮ್ಮ ಪ್ರಾಜೆಕ್ಟ್ ನಡೀತಿರುವ ಜಾಗದಲ್ಲೇ ಏನೋ ಸಮಸ್ಯೆ ಕಾಣಿಸ್ತಿದೆ. ಆ ಜಾಗದಲ್ಲಿ ಮೊದಲು ಏನಿತ್ತು, ಅದರ ಹಿಸ್ಟ್ರಿ ಏನು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ತಂದುಕೊಡಿ ಅಂತ ಹೇಳ್ತಾನೆ. ತಕ್ಷಣವೇ ಮಿತ್ರ ತಮ್ಮ ಕನ್ಸ್ಟ್ರಕ್ಷನ್ ಸೈಟ್ ಹಾಗೂ ಆ ಬಸ್ ಸ್ಟಾಪ್ ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಮೊದಲಿಗೆ ಆ ಬಸ್ ಸ್ಟಾಪ್ ನ ಬಳಿ 1992ರಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಸುಮಾರು 4 ಜನ ಸತ್ತು ಹೋಗಿದ್ರು ಅಂತ ಗೊತ್ತಾಗುತ್ತೆ. ಇದಾದ ನಂತರ ತಮ್ಮ ಕನ್ಸ್ಟ್ರಕ್ಷನ್ ಸೈಟ್ ನ ಪಕ್ಕದಲ್ಲಿರುವ ಆ ಬಸ್ ಸ್ಟಾಪ್ ನಲ್ಲಿ ಆಗಾಗ ಆಕ್ಸಿಡೆಂಟ್ ಗಳು ನಡೀತಿರುತ್ತೆ ಅಂತ ಗೊತ್ತಾಗುತ್ತೆ. ಈಗ ಮಿತ್ರ ತಾವು ಕನ್ಸ್ಟ್ರಕ್ಷನ್ ಮಾಡ್ತಿರುವ ಆ ಜಾಗ ಈ ಹಿಂದೆ ಯಾರ ಹೆಸರಿನಲ್ಲಿತ್ತು ಅಂತ ಇನ್ವೆಸ್ಟಿಗೇಟ್ ಮಾಡ್ತಾಳೆ. ಆಗ ಒಂದು ಕ್ಲೂ ಸಿಗುತ್ತೆ. ಅದೇನಂದ್ರೆ 1992ಕ್ಕೂ ಮುಂಚೆ ಆ ಜಾಗ ಒಬ್ಬಳು ಮಹಿಳೆಯ ಹೆಸರಿನಲ್ಲಿರುತ್ತೆ. ಜೊತೆಗೆ ಆ ಮಹಿಳೆಯ ಮನೆಯ ಪಕ್ಕದಲ್ಲೇ ಒಂದು ದೇವಸ್ಥಾನ ಕೂಡ ಇರುತ್ತೆ. ತಕ್ಷಣವೇ ಮಿತ್ರ ಆ ಮಹಿಳೆ ಯಾರು ಅಂತ ಪತ್ತೆ ಮಾಡೋದಕ್ಕೆ ಆ ಸಮಯದಲ್ಲಿ ಆ ಏರಿಯಾದ ಇನ್ಸ್ಪೆಕ್ಟರ್ ಆಗಿದ್ದ ರಿಟೈರ್ಡ್ ಪೊಲೀಸ್ ಆಫೀಸರ್ ನ ಬಳಿಗೆ ಬರ್ತಾಳೆ. ಆ ರಿಟೈರ್ಡ್ ಆಫೀಸರ್ ಹೇಳೋದೇನಂದ್ರೆ 1992ಕ್ಕೂ ಮುಂಚೆ ಆ ಜಾಗದಲ್ಲಿ ದೇವಿಕಾ ಎಂಬ ಒಬ್ಬಳು ಮಹಿಳೆ ತನ್ನ ಮಗಳ ಜೊತೆ ವಾಸ ಮಾಡ್ತಿದ್ಲು. ಆ ದೇವಿಕಳ ಅತ್ತೆ, ಮಾವ ಹಾಗೂ ಗಂಡ ಒಂದು ದಿನ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ್ರು. ತಮಗೆ ಪಿತ್ರಾರ್ಜಿತವಾಗಿ ಬಂದಿದ್ದ ಆ ಮನೆಯಲ್ಲಿ ದೇವಿಕಾ ತನ್ನ ಮಗಳ ಜೊತೆ ಆರಾಮಾಗಿದ್ಲು. ಜೊತೆಗೆ ದೇವಿಕಳ ಪೂರ್ವಜರೇ ಕಟ್ಟಿಸಿದ್ದ ಮನೆಯ ಪಕ್ಕದಲ್ಲೇ ಇದ್ದ ದೇವಸ್ಥಾನದಲ್ಲಿ ದೇವಿಕಾ ಹಾಗೂ ಆಕೆ ಮಗಳು ಶ್ವೇತಾ ಯಾವಾಗಲೂ ಪೂಜೆ ಮಾಡ್ತಿದ್ರು. ಆದ್ರೆ ಕೆಲವು ದಿನಗಳ ನಂತರ ದೇವಿಕಳ ಜೀವನದಲ್ಲಿ ರಾಮು ಎಂಬ ವ್ಯಕ್ತಿಯ ಎಂಟ್ರಿ ಆಯ್ತು. ಮೊದಲಿಗೆ ಫ್ರೆಂಡ್ಸ್ ಆಗಿದ್ದ ಅವರಿಬ್ಬರು ಬರುತ್ತಾ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು. ಕೊನೆಗೆ ದೇವಿಕಾ ವಿಧವೆ ಆಗಿದ್ರು ಕೂಡ 2ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಲು. ಆದ್ರೆ ರಾಮು ದೇವಿಕಳ ಕಂಪ್ಲೀಟ್ ಪ್ರಾಪರ್ಟಿಯನ್ನ ಸೇಲ್ ಮಾಡಿ ಎಲ್ಲಾದ್ರೂ ಹೋಗಿ ಆರಾಮಾಗಿ ಸೆಟಲ್ ಆಗೋಣ ಅಂತ ಹೇಳಿದ್ದ. ಅವನನ್ನ ತುಂಬಾನೇ ನಂಬಿದ್ದ ದೇವಿಕಾ ಸರಿ ಅಂತ ತನ್ನ ಎಲ್ಲ ಪ್ರಾಪರ್ಟಿಯನ್ನ ಸೇಲ್ ಮಾಡಿದ್ಲು. ಅದಾದ ನಂತರ ಏನಾಯ್ತೋ ಗೊತ್ತಿಲ್ಲ, ರಾಮು ಇದ್ದಕ್ಕಿದ್ದ ಹಾಗೆ ದೇವಿಕಳನ್ನ ಬಿಟ್ಟು ಹೊರಟು ಹೋದ.
ಬಹುಶಃ ದೇವಿಕಳ ಬಳಿ ಇದ್ದ ಪ್ರಾಪರ್ಟಿಗೆ ಆಸೆ ಪಟ್ಟೆ ಆರಾಮು ಆಕೆಯನ್ನ ಪ್ರೀತಿ ಮಾಡ್ತಿರುವ ರೀತಿ ನಾಟಕ ಮಾಡಿದ್ದ ಅನ್ಸುತ್ತೆ. ತನ್ನ ಪ್ರಾಪರ್ಟಿಯನ್ನ ಕಳೆದುಕೊಂಡ ನಂತರ ದೇವಿಕಾ ದಿನೇ ದಿನೇ ಡಿಪ್ರೆಷನ್ಗೆ ಹೊರಟು ಹೋದ್ಲು. ಕೊನೆಗೊಂದು ದಿನ ಆ ದೇವಿಕಾ ಹಾಗೂ ಆಕೆ ಮಕ್ಕಳು ಇಬ್ಬರು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ರು. ಆಗ ಆ ಕೇಸನ್ನ ನಾನೇ ಹ್ಯಾಂಡಲ್ ಮಾಡಿದ್ದೆ. ದೇವಿಕಾಗೆ ಯಾವ ರಿಲೇಟಿವ್ಸ್ ಕೂಡ ಇಲ್ಲದ ಕಾರಣ ನಾವೇ ಆಕೆ ಡೆಡ್ ಬಾಡಿಗೆ ಅಂತಿಮ ಸಂಸ್ಕಾರವನ್ನ ಮಾಡಿದ್ವಿ ಅಂತ ಹೇಳ್ತಾನೆ. ಇದಾದ ನಂತರ ಮಿತ್ರ ರಿಟೈರ್ಡ್ ಆಫೀಸರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡ್ತಾಳೆ. ನಂತರ ಅದೇ ದಿನ ರಾತ್ರಿ ಇನ್ನೇನು ಆ ರಿಟೈರ್ಡ್ ಆಫೀಸರ್ ಮಲಗಿಕೊಳ್ಬೇಕು ಅಂತ ತನ್ನ ರೂಮ್ಗೆ ಹೋಗ್ತಿದ್ದ ಹಾಗೆ ಅವನ ಮೇಲೆ ಒಂದು ಆತ್ಮ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ನೋಡ್ತಿದ್ದ ಹಾಗೆ ಆತ್ಮ ಅವನನ್ನ ನೇಣು ಹಾಕಿ ಸಾಯಿಸಿ ಬಿಡುತ್ತೆ. ಹಾಗೂ ಆತ ಸತ್ತ ನಂತರ ಮಿತ್ರಳ ತಂದೆ ಹೇಗೆ ಫ್ರೀಸ್ ಆಗಿದ್ನೋ ಅದೇ ರೀತಿ ಅವನ ಕಾಲ್ಗಳು ಕೂಡ ಫ್ರೀಸ್ ಆಗಿ ಬಿಡುತ್ತೆ. ಮರುದಿನ ಬೆಳಿಗ್ಗೆ ಮಿತ್ರಕ್ಕೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಮತ್ತಷ್ಟು ಹೆದರಿಕೊಳ್ತಾಳೆ. ತನ್ನ ತಂದೆ ಸತ್ತಾಗ ಹೇಗೆ ಅವರ ಕೈಕಾಲ್ಗಳು ಕೂಡ ಫ್ರೀಸ್ ಆಗಿದ್ವೋ ಅದೇ ರೀತಿ ರಿಟೈರ್ಡ್ ಪೊಲೀಸ್ ಆಫೀಸರ್ನ ಕೈಕಾಲ್ಗಳು ಕೂಡ ಫ್ರೀಸ್ ಆಗಿದ್ವು ಅಂತ ಗೊತ್ತಾಗುತ್ತೆ. ಖಂಡಿತ ಈ ಎಲ್ಲ ಘಟನೆಗಳಿಗೂ ಹಾಗೂ ತನ್ನ ತಂದೆ ಸಾವಿಗೂ ಏನೋ ಲಿಂಕ್ ಇದೆ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ಮಿತ್ರ ಆಫೀಸರ್ ವಿಕ್ರಮ್ನ ಜೊತೆ ಸೇರಿ ಮಿಸ್ ಆಗಿರುವ ಆರಾಮನನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗ ದೇವಿಕಾ ಹಾಗೂ ಆಕೆ ಮಗಳ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಬಳಿ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದು ಅಂತ ಅವನ ಬಳಿ ಹೋಗ್ತಾರೆ. ಆತ ಹೇಳೋದೇನೆಂದ್ರೆ ರಾಮು ದೇವಿಕಾ ಪ್ರಾಪರ್ಟಿ ಮಾಡಿದ್ದ ದುಡ್ಡನ್ನ ತೆಗೆದುಕೊಂಡು ಎಸ್ಕೇಪ್ ಆಗ್ತಿದ್ದಾಗ ಅದೇ ದಿನವೇ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿದ್ರು. ಇದಾಗಿ ಕೆಲವು ದಿನಗಳ ನಂತರ ನಾನು ಬೇರೆ ಕೆಲಸದ ಮೇಲೆ ಜೈಲಿಗೆ ಹೋಗಿದ್ದಾಗ ರಾಮು ರವಿ ಎಂಬ ಮತ್ತೊಬ್ಬ ಖೈದಿಯ ಜೊತೆ ತುಂಬಾನೇ ಫ್ರೆಂಡ್ ಆಗಿದ್ದ. ಕೆಲವು ತಿಂಗಳುಗಳ ನಂತರ ರಾಮು ಹಾಗೂ ರವಿ ಒಟ್ಟಿಗೆನೆ ಜೈಲಿನಿಂದ ಬಿಡುಗಡೆಯಾಗಿದ್ರಂತೆ. ನಂತರ ರವಿ ತನ್ನ ನೇಟಿವ್ ಪ್ಲೇಸ್ ಆಗಿರುವ ಕೊಡೈಕೆನಲ್ಗೆ ರಾಮನನ್ನ ಕರೆದುಕೊಂಡು ಹೋದ್ನಂತೆ ಅಂತ ಹೇಳ್ತಾನೆ. ತಕ್ಷಣವೇ ಇವರೆಲ್ಲ ರವಿ ಹಾಗೂ ರಾಮನ ಬಗ್ಗೆ ಪತ್ತೆ ಮಾಡೋದಕ್ಕೆ ಕೊಡೈಕೆನಲ್ಗೆ ಹೋಗ್ತಾರೆ. ಅಲ್ಲಿದ್ದ ಲೋಕಲ್ ಜನಗಳನ್ನ ವಿಚಾರಿಸಿದಾಗ ಗೊತ್ತಾಗುತ್ತೆ ರವಿ ಹಲವು ವರ್ಷಗಳ ಹಿಂದೆನೆ ಸತ್ತು ಹೋಗಿರ್ತಾನೆ. ತಕ್ಷಣವೇ ಮಿತ್ರ ರವಿಯ ರಿಲೇಟಿವ್ಸ್ ಬಳಿ ಹೋಗಿ ಎನ್ಕ್ವೈರಿ ಮಾಡ್ತಾಳೆ. ಆದ್ರೆ ಅವ್ರ್ಯಾರಿಗೂ ಕೂಡ ರಾಮು ಎಂಬಾತನ ಬಗ್ಗೆ ಗೊತ್ತೇ ಇರೋದಿಲ್ಲ. ರವಿ ಜೈಲಿನಿಂದ ಬಿಡುಗಡೆಯಾದ ನಂತರ ಒಬ್ಬ ವ್ಯಕ್ತಿ ಜೊತೆ ಇಲ್ಲಿಗೆ ಬಂದಿದ್ದೇನೋ ನಿಜಾನೇ, ಆದ್ರೆ ಆತ ಈಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ರವಿಗೆ ಜಾರ್ಜ್ ಎಂಬ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದ, ಅವನ ಬಳಿ ಹೋಗಿ ವಿಚಾರಿಸಿದ್ರೆ ನಿಮ್ಗೇನಾದ್ರೂ ಇನ್ಫಾರ್ಮೇಶನ್ ಸಿಗ್ಬಹುದು ಅಂತ ಹೇಳ್ತಾರೆ. ಈಗ ಮಿತ್ರ ವಿಶ್ವ ಹಾಗೂ ತನ್ನ ಫ್ರೆಂಡ್ಗೆ ರಾಮನ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿ ಆ ಜಾರ್ಜ್ ನನ್ನ ವಿಚಾರಿಸೋದಕ್ಕೆ ಅಂತ ಒಬ್ಬಳಿ ಹೋಗ್ತಾಳೆ. ಸರ್, ನಿಮ್ಮ ಫ್ರೆಂಡ್ ರವಿ ಜೈಲಿನಿಂದ ಬಿಡುಗಡೆಯಾಗಿದ್ದಾಗ ಅವನ ಜೊತೆ ರಾಮು ಎಂಬಾತ ಇಲ್ಲಿಗೆ ಬಂದಿದ್ನಂತಲ್ಲ, ಆ ರಾಮು ಈಗ ಎಲ್ಲಿದ್ದಾನೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಆ ಜಾರ್ಜ್, ಹೌದು, ನೀವ್ಯಾಕೆ ಆ ರಾಮನನ್ನ ಹುಡುಕ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಮಿತ್ರ ಆ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ನಡೀತಿರುವ ನಿಗೂಢವಾದ ಸಾವುಗಳು, ತನ್ನ ತಂದೆಯ ಸಾವು ಹಾಗೂ ರಿಟೈರ್ಡ್ ಪೊಲೀಸ್ ಆಫೀಸರ್ನ ಸಾವು ಜೊತೆಗೆ ತನ್ಗೆ ಆಗಾಗ ಕಾಣಿಸಿಕೊಳ್ತಿರುವ ಎರಡು ಆತ್ಮಗಳ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಳೆ. ಈಗ ಜಾರ್ಜ್ಗೆ ಗೊತ್ತಿರೋದನ್ನ ಒಂದು ಫ್ಲಾಶ್ ಬ್ಯಾಕ್ ಮೂಲಕ ತೋರಿಸಲಾಗುತ್ತೆ. ಸ್ನೇಹಿತರೆ, ದೇವಿಕಾ ತನ್ನ ಅತ್ತೆ ಮಾವ ಹಾಗೂ ಗಂಡನನ್ನ ಕಳೆದುಕೊಂಡು ಅದೇ ಮನೆಯಲ್ಲಿ ತನ್ನ ಮಗಳ ಜೊತೆ ವಾಸ ಮಾಡ್ತಿದ್ಲಲ್ವಾ. ಆಗ ಆ ಏರಿಯಾದ ಒಬ್ಬ ಲೋಕಲ್ ಪೊಲಿಟಿಷಿಯನ್ ತನ್ನ ತಮ್ಮಂದಿರ ಜೊತೆ ಬಂದು ಈ ಜಾಗವನ್ನ ನನಗೆ ಸೇಲ್ ಮಾಡಿ ಅಂತ ಕೇಳಿರ್ತಾನೆ. ಆದ್ರೆ ದೇವಿಕಾ, ನೀವೆಷ್ಟೇ ದುಡ್ಡನ್ನ ಕೊಟ್ಟರು ಕೂಡ ನನ್ನ ಗಂಡನ ನೆನಪಿರುವ ಈ ಪ್ರಾಪರ್ಟಿಯನ್ನ ಸೇಲ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟಿರ್ತಾಳೆ. ಈಕೆಯ ಮಾತುಗಳನ್ನ ಕೇಳಿದ ಆ ಪೊಲಿಟಿಷಿಯನ್ ಹಾಗೂ ಅವನ ಇಬ್ಬರು ತಮ್ಮಂದಿರು ದೇವಿಕಾಳನ್ನ ಥ್ರೆಟನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಅದೇ ಏರಿಯಾದಲ್ಲೇ ವಾಸ ಮಾಡ್ತಿದ್ದ ರಾಮು ಎಂಬಾತ ಅಲ್ಲಿಗೆ ಬಂದು ಆ ಪೊಲಿಟಿಷಿಯನ್ಗೆ ಸರಿಯಾಗಿ ಬೈದು ಅಲ್ಲಿಂದ ಕಳುಹಿಸಿ ಬಿಟ್ಟಿರ್ತಾನೆ. ಈ ರೀತಿಯಾಗಿ ರಾಮು ಹಾಗೂ ದೇವಿಕಾಳ ಮಧ್ಯ ಪರೀಕ್ಷೆ ಶುರುವಾಗಿ ಕೊನೆಗೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಕೊನೆಗೊಂದು ದಿನ ರಾಮು ದೇವಿಕಾಳ ಬಳಿ ಹೋಗಿ ನನ್ನನ್ನ ಮದುವೆ ಆಗ್ತೀಯ ಅಂತ ಕೇಳಿರ್ತಾನೆ. ದೇವಿಕಾಗೂ ಕೂಡ ರಾಮು ಇಷ್ಟ ಇದ್ದ ಕಾರಣ ತನ್ನ ಮಗಳಿಗೂ ಕೂಡ ತಂದೆಯ ಪ್ರೀತಿ ಸಿಗುತ್ತೆ ಅಂತ ಮದುವೆಗೆ ಒಪ್ಪಿಕೊಂಡಿರ್ತಾಳೆ. ಒಂದು ದಿನ ರಾಮು ಹಾಗೂ ದೇವಿಕಾ ಮನೆಯಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದಾಗ ಅದೇ ಸಮಯಕ್ಕೆ ಆ ಲೋಕಲ್ ಪೊಲಿಟಿಷಿಯನ್ ತನ್ನ ತಮ್ಮಂದಿರ ಜೊತೆ ಬಂದು ಬಿಡ್ತಾನೆ. ಆ ಲೋಕಲ್ ಪೊಲಿಟಿಷಿಯನ್, ಓಹೋ, ಇದೇ ಕಾರಣಕ್ಕೆನ ಆ ದಿನ ಈ ರಾಮು ನಿನ್ನ ಪರವಾಗಿ ಮಾತನಾಡಿದ್ದು, ಬಹುಶಃ ನೀವಿಬ್ರೆ ಪ್ಲಾನ್ ಮಾಡಿ ನಿನ್ನ ಅತ್ತೆ ಮಾವ ಹಾಗೂ ಗಂಡನನ್ನ ಸಾಯಿಸಿರ್ಬೇಕು ಅಂತ ಕೆಟ್ಟದಾಗಿ ಮಾತನಾಡಿ ಬಿಡ್ತಾನೆ. ಅವನ ಮಾತುಗಳನ್ನ ಕೇಳಿದ ದೇವಿಕಾ ತುಂಬಾನೇ ಕೋಪದಿಂದ ನಾವಿಬ್ರು ಮದ್ವೆ ಆಗ್ತಿದ್ದೀವಿ ಅಂತ ಹೇಳ್ತಾಳೆ. ಈಗ ರಾಮು ವಿಚಿತ್ರವಾಗಿ ನಗುತ್ತಾ ತನ್ನ ನಿಜ ಬಣ್ಣವನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಆ ರಾಮು ಕೂಡ ಆ ಪೊಲಿಟಿಷಿಯನ್ ಕಡೆಯವನೇ ಆಗಿರ್ತಾನೆ. ರಾಮು ಆ ಶ್ವೇತಾಳಿಗೆ ಸರಿಯಾಗಿ ಹೊಡೆದು ನೀನು ಪ್ರಾಪರ್ಟಿ ಪೇಪರ್ಸ್ಗೆ ಸೈನ್ ಮಾಡಲಿಲ್ಲ ಅಂದ್ರೆ ನಿನ್ನ ಮಗಳನ್ನ ಸಾಯಿಸಿ ಬಿಡ್ತೀನಿ ಅಂತ ಥ್ರೆಟನ್ ಮಾಡ್ತಾನೆ. ಇದನ್ನ ನೋಡಿದ ದೇವಿಕಾಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ನೀನನ್ನ ಇಷ್ಟು ದಿನ ನಾನು ಒಳ್ಳೆಯವನು ಅಂತ ನಂಬಿ ಪ್ರೀತಿ ಮಾಡಿಬಿಟ್ಟೆ ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ. ಕೊನೆಗೆ 4 ಜನ ಸೇರಿ ದೇವಿಕಾ ಹಾಗೂ ಶ್ವೇತಾಳ ಬಳಿ ಪ್ರಾಪರ್ಟಿ ಪೇಪರ್ಸ್ಗೆ ಸೈನ್ ಮಾಡಿಸಿಕೊಂಡು ಅವರನ್ನ ಭೀಕರವಾಗಿ ಸಾಯಿಸಿ ಬಿಡ್ತಾರೆ. ಇದಾದ ನಂತರ ಆ ಪೊಲಿಟಿಷಿಯನ್ ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಆ ಏರಿಯಾದ ಇನ್ಸ್ಪೆಕ್ಟರ್ ಅನ್ನ ಕರೆಸ್ತಾನೆ. ಸ್ನೇಹಿತರೆ, ಆ ಇನ್ಸ್ಪೆಕ್ಟರ್ ಬೇರೆ ಯಾರೋ ಅಲ್ಲ, ಮಿತ್ರ ಯಾವ ರಿಟೈರ್ಡ್ ಆಫೀಸರ್ ನ ಬಳಿ ಹೋಗಿ ವಿಚಾರಿಸಿದ್ಲೋ
ಆ ಇನ್ಸ್ಪೆಕ್ಟರೇ ಆಗ ಸರ್ವಿಸ್ ನಲ್ಲಿರ್ತಾನೆ. ಆ ಪೊಲಿಟಿಷಿಯನ್ ಬಳಿ ಲಕ್ಷಾಂತರ ರೂಪಾಯಿ ಲಂಚ ಇಸ್ಕೊಂಡ ಇನ್ಸ್ಪೆಕ್ಟರ್ ಆ 2 ಡೆಡ್ ಬಾಡಿಗಳನ್ನ ತೆಗೆದುಕೊಂಡು ಹೋಗಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕೊಟ್ಟು ಬಿಟ್ಟಿರ್ತಾನೆ. ಆ ಇನ್ಸ್ಪೆಕ್ಟರ್ ದೇವಿಕಾ ಹಾಗೂ ಶ್ವೇತಾಳ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡ್ತಿದ್ದ ಹಾಗೆ ಆ ಪೊಲಿಟಿಷಿಯನ್ ಆಗ ಅಡ್ವೊಕೇಟ್ ಆಗಿದ್ದ ಮಿತ್ರಳ ತಂದೆ ರತ್ನಂನನ್ನ ಕರೆದು ಆ ಪ್ರಾಪರ್ಟಿ ಪೇಪರ್ಸ್ ಅನ್ನ ತೋರಿಸಿರ್ತಾನೆ. ರತ್ನಂ ಆ ಪ್ರಾಪರ್ಟಿ ಪೇಪರ್ಸ್ ಗಳನ್ನ ಚೆಕ್ ಮಾಡಿದಾಗ ಗೊತ್ತಾಗಿರುತ್ತೆ ಶ್ವೇತಾಳ ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿದೆ ಅಂತ. ಆದ್ರೆ ಆ ಪೊಲಿಟಿಷಿಯನ್ ಏನ್ ಹೇಳಿರ್ತಾನೆ ಅಂದ್ರೆ, ದೇವಿಕಾ ಹಾಗೂ ಶ್ವೇತಾ ಈ ಪ್ರಾಪರ್ಟಿಯನ್ನ ನಮ್ಗೆ ಸೇಲ್ ಮಾಡಿ ಫಾರಿನ್ ಗೆ ಹೊರಟೋಗಿದ್ದಾರೆ. ಅವರಿಬ್ರು ಮತ್ತೆ ಇಂಡಿಯಾಗೆ ಬರೋದಿಲ್ಲ, ನೀವೇ ಹೇಗಾದ್ರೂ ಮಾಡಿ ಈ ಪೇಪರ್ಸ್ ಗಳನ್ನ ಲೀಗಲಿ ರೆಡಿ ಮಾಡಿ ಅಂತ ಹೇಳಿರ್ತಾನೆ. ಮಿತ್ರಳ ತಂದೆ ರತ್ನಂಗೆ ಇವರೇ ಆ ದೇವಿಕಾ ಹಾಗೂ ಶ್ವೇತಾಳನ್ನ ಕೊಲೆ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಿಲ್ಲದೆ ಇವರಿಗೆ ಸಹಾಯ ಮಾಡಿರ್ತಾನೆ. ಇದಾದ ನಂತರ ಸತ್ತು ಪ್ರೇತಾತ್ಮಗಳಾಗಿದ್ದ ದೇವಿಕಾ ಹಾಗೂ ಶ್ವೇತಾ ಆ ಪೊಲಿಟಿಷಿಯನ್ ಹಾಗೂ ಅವನ ಇಬ್ಬರು ತಮ್ಮಂದಿರನ್ನ ಸಾಯಿಸಿ ಬಿಟ್ಟಿರ್ತಾರೆ. ದೇವಿಕಳ ಆತ್ಮ ಇನ್ನೇನು ಆ ರಾಮನನ್ನ ಕೂಡ ಸಾಯಿಸಿ ಬಿಡಬೇಕು ಅಂತ ಹೋಗುವಷ್ಟರಲ್ಲಿ ಆತ ಮನೆಯ ಪಕ್ಕದಲ್ಲೇ ಇದ್ದ ದೇವಸ್ಥಾನದ ಒಳಗಡೆ ಓಡಿ ಹೋಗಿ ಬಿಟ್ಟಿರ್ತಾನೆ. ಇದಾದ ನಂತರ ರಾಮು ತನಗೆ ಸಿಕ್ಕಿದ್ದ ದುಡ್ಡನ್ನ ತೆಗೆದುಕೊಂಡು ಅವರನ್ನೇ ಬಿಟ್ಟು ಓಡಿ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾಗ್ಲೇ ಪೊಲೀಸರ ಕೈಗೆ ಸಿಕ್ಕಿರ್ತಾನೆ. ಹೀಗೆ ಪ್ರೆಸೆಂಟ್ ನಲ್ಲಿ ಜಾರ್ಜ್ ನಡೆದದ್ದೇನು ಅಂತ ಹೇಳ್ತಿರುವಾಗ್ಲೇ ಮಿತ್ರಳ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಮಿತ್ರ ವಿಶ್ವಳ ಜೊತೆ ತನ್ನ ಒಬ್ಬಳು ಫ್ರೆಂಡ್ ಅನ್ನ ರಾಮನ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಕಳಿಸಿದ್ಲಲ್ವಾ. ಆಕೆಗೆ ರವಿಯ ಜೊತೆ ಬಂದಿದ್ದ ರಾಮನ ಫೋಟೋ ಸಿಕ್ಕಿರುತ್ತೆ. ಅದನ್ನ ಈಗ ಮಿತ್ರಳ ಮೊಬೈಲ್ಗೆ ಸೆಂಡ್ ಮಾಡಿರ್ತಾಳೆ. ಆ ಫೋಟೋವನ್ನ ಓಪನ್ ಮಾಡಿ ನೋಡ್ತಿದ್ದ ಹಾಗೆ ಮಿತ್ರಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಯಾಕಂದ್ರೆ ಮಿತ್ರಳ ಮುಂದೆ ಕೂತಿರುವ ಆ ಜಾರ್ಜ್ ರಾಮು. ಈತ ಇಷ್ಟು ವರ್ಷಗಳಿಂದ ತನ್ನ ಹೆಸರು ಜಾರ್ಜ್ ಅಂತ ತನ್ನ ಐಡೆಂಟಿಟಿಯನ್ನ ಮರೆ ಮಾಡಿ ಬದುಕ್ತಿರ್ತಾನೆ. ತಕ್ಷಣವೇ ಮಿತ್ರ ನೀನೇ ಅಲ್ವಾ ರಾಮು ಅಂತ ಕೇಳ್ತಿದ್ದ ಹಾಗೆ ರಾಮು ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಆತ ನಾನು ಜೈಲಿಗೆ ಹೋಗೋದಕ್ಕೂ ಮುಂಚೆ ಆ ದೇವಿಕಾ ಹಾಗೂ ಶ್ವೇತಾಳ ಆತ್ಮಗಳಿಗೆ ಒಬ್ಬ ಮಾಂತ್ರಿಕನ ಸಹಾಯದಿಂದ ಅವರ ಮನೆಯ ಪಕ್ಕದಲ್ಲೇ ಇರುವ ದೇವಸ್ಥಾನದ ಕೆಳಗಡೆ ದಿಗ್ಬಂಧನ ಮಾಡಿಸಿದ್ದೆ. ಆದ್ರೆ ನಿಮ್ಮ ಕಂಪನಿಯವರು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಗೆ ಅಂತ ದೇವಿಕಾಳ ಮನೆಯ ಜೊತೆ ಆ ದೇವಸ್ಥಾನವನ್ನ ಕೂಡ ಕೆಡವಿದ್ದೀರಾ. ಇದೇ ಕಾರಣಕ್ಕೆ ಆ ದೇವಿಕಾ ಹಾಗೂ ಶ್ವೇತಾಳ ಆತ್ಮಗಳು ದಿಗ್ಬಂಧನದಿಂದ ಹೊರಗಡೆ ಬಂದಿವೆ. ದೇವಿಕಾ ಹಾಗೂ ಶ್ವೇತಾಳ ಆತ್ಮಗಳೇ ನಿನ್ನ ತಂದೆಯನ್ನ ಹಾಗೂ ರಿಟೈರ್ಡ್ ಪೊಲೀಸ್ ಆಫೀಸರ್ ನನ್ನ ಕೊಲೆ ಮಾಡಿರೋದು. ಜೊತೆಗೆ ನಿಮ್ಮ ಕನ್ಸ್ಟ್ರಕ್ಷನ್ ವರ್ಕ್ ನಲ್ಲಿ ಯಾವ್ಯಾವ ಕೆಲಸಗಾರರು ಸತ್ತಿದ್ದಾರೋ ಅವರೆಲ್ಲರ ಸಾವಿಗೂ ಕೂಡ ಆ 2 ಪ್ರೇತಾತ್ಮಗಳೇ ಕಾರಣ. ರಾಮು ಹೀಗೆ ಹೇಳುತ್ತಿರುವಾಗಲೇ ಶಾಕಿಂಗ್ಲಿ ಮಿತ್ರಳ ಹಿಂದೆನೆ ದೇವಿಕಾ ಹಾಗೂ ಶ್ವೇತಾಳ ಆತ್ಮಗಳು ನಿಂತಿರೋದು ಕಾಣಿಸುತ್ತೆ. ಒಂದೇ ಸಾರಿ ಹೆದರಿಕೊಂಡ ರಾಮು ಪಕ್ಕದಲ್ಲೇ ಇದ್ದ ಕಾಡಿನ ಒಳಗಡೆ ಓಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಕೊನೆಗೆ ದೇವಿಕಾ ಹಾಗೂ ಶ್ವೇತಾಳ ಆತ್ಮಗಳು ರಾಮನನ್ನ ಕೂಡ ಸಾಯಿಸಿ ಬಿಡುತ್ತವೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಇಲ್ಲಿ ಮಿತ್ರಳ ತಂದೆ ಯಾವ ತಪ್ಪನ್ನ ಮಾಡಿಲ್ಲ ಅಂದ್ರೂ ಕೂಡ ಆ ಪೊಲಿಟಿಷಿಯನ್ಗೆ ಸಹಾಯ ಮಾಡಿದ್ದ ಕಾರಣ ದೇವಿಕಾ ಹಾಗೂ ಶ್ವೇತಾಳ ಆತ್ಮಗಳು ಅವನನ್ನ ಕೂಡ ಸಾಯಿಸಿರುತ್ತವೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.